ಫ್ರೆಂಡ್ಸ್, ಅಮೆರಿಕವು ಭಾರತದ ಮೇಲೆ ಒತ್ತಡವನ್ನ ತಂದು ಒಂದು ವಾಣಿಜ್ಯ ಒಪ್ಪಂದವನ್ನ ಶೀಘ್ರವಾಗಿ ಒಪ್ಪಿಕೊಳ್ಳಲು ಪ್ರಯತ್ನಿಸುತ್ತಿದೆ ಎಂದು ನಾನು ಈಗಾಗಲೇ ಹಲವು ಬಾರಿ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಆದ್ರೆ ಈ ಒಪ್ಪಂದವು ಸಂಪೂರ್ಣವಾಗಿ ಏಕಪಕ್ಷೀಯವಾಗಿದ್ದು ದೀರ್ಘಕಾಲದಲ್ಲಿ ನಮ್ಮ ದೇಶವನ್ನ ಗಂಭೀರ ಸಂಕಷ್ಟಕ್ಕೆ ದೂಡುವ ಸಾಧ್ಯತೆ ಇದೆ. ಅಮೆರಿಕವು ಇಂಡೋನೇಷಿಯಾವನ್ನ ತನ್ನ ಜಾಲದಲ್ಲಿ ಹೇಗೆ ಸಿಕ್ಕಿಸಿತೋ ಅದೇ ರೀತಿಯಲ್ಲಿ ಭಾರತವನ್ನು ಸಂಕಷ್ಟಕ್ಕೆ ದೂಡುವ ಸಾಧ್ಯತೆ ಇದೆ. ಆದ್ರೆ ಈಗ ಅಮೆರಿಕದ ಕುತಂತ್ರ ಬಯಲಾಗಿದೆ. GTRI ಅಂದ್ರೆ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ ಎಂಬ ಪ್ರಮುಖ ಸಂಸ್ಥೆಯು ಈ ಒಳಸಂಚನ್ನ ಗುರುತಿಸಿದೆ. ಅಮೆರಿಕದ ಒತ್ತಡದಿಂದ ಭಾರತವು ಆತುರದಿಂದ ಈ ವಾಣಿಜ್ಯ ಒಪ್ಪಂದಕ್ಕೆ ಸಹಿ ಮಾಡುವ ಅಪಾಯವಿದೆ ಎಂದು GTRI ಭಾರತವನ್ನ ಗಂಭೀರವಾಗಿ ಎಚ್ಚರಿಸಿದೆ. ಈ ಹಿನ್ನೆಲೆಯಲ್ಲಿ GTRI ಭಾರತಕ್ಕೆ ಸ್ಪಷ್ಟ ಎಚ್ಚರಿಕೆಯನ್ನ ನೀಡಿದೆ. ಅಮೆರಿಕದ ಈ ಏಕಪಕ್ಷೀಯ ಒಪ್ಪಂದಕ್ಕೆ ಭಾರತವು ಒಪ್ಪಬಾರದು ಮತ್ತು ಅಂತಹ ಒಪ್ಪಂದವನ್ನ ನೇರವಾಗಿ ತಿರಸ್ಕರಿಸಬೇಕೆಂದು ಸೂಚಿಸಿದೆ. ಇಲ್ಲದಿದ್ದರೆ ಇಂಡೋನೇಷಿಯಾವನ್ನ ಅಮೆರಿಕ ತನ್ನ ಜಾಲದಲ್ಲಿ ಸಿಕ್ಕಿಸಿದಂತೆ ಭಾರತವು ಅದೇ ರೀತಿಯಲ್ಲಿ ಸಿಕ್ಕಿಕೊಳ್ಳಬೇಕಾಗುತ್ತೆ ಎಂದು ಎಚ್ಚರಿಸಿದೆ. GTRI ಇಂದ ಈ ರೀತಿಯ ಎಚ್ಚರಿಕೆ ಬಂದಿರುವುದರಿಂದಾಗಿ ವಿಶ್ವಾದ್ಯಂತ ಸಂಚಲನೆ ಮೂಡಿದೆ. ಅಮೆರಿಕದ ಕುತಂತ್ರ ಬಯಲಾದ ನಂತರ ಈಗ ಭಾರತವು ಈ ಒಪ್ಪಂದವನ್ನ ರದ್ದುಗೊಳಿಸುತ್ತದೆಯೇ ಎಂಬ ಪ್ರಶ್ನೆ ಮೂಡಿದೆ. ಈ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಉತ್ತರ ಹಾಗೂ ಈ ಕುತಂತ್ರದ ಹಿಂದಿನ ಕಾರಣವನ್ನ ವಿವರವಾಗಿ ತಿಳಿಯೋಣ. ಆದ್ರೆ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಸ್ತವವಾಗಿ GTRI ಏನು ಹೇಳಿದೆ ಎಂದ್ರೆ, ಅಮೆರಿಕವು ಭಾರತದಿಂದ ಅಪಾಯಕಾರಿ ಒಪ್ಪಂದಕ್ಕೆ ಸಹಿ ಮಾಡಿಸಿಕೊಳ್ಳಲು ಯತ್ನಿಸುತ್ತಿದೆ. ಈ ಒಪ್ಪಂದದ ಪ್ರಕಾರ ಭಾರತವು ತನ್ನ ದೇಶೀಯ ಕೈಗಾರಿಕೆಗಳ ಮೇಲಿನ ಸುಂಕಗಳನ್ನ ಕಡಿಮೆ ಮಾಡಬೇಕು. ಆದ್ರೆ ಅಮೆರಿಕವು ತನ್ನ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ರಾಜ್ಯಕ್ಕೆ ಬರೋದಿಲ್ಲ. ಇದರ ಅರ್ಥ ಸಂಪೂರ್ಣವಾಗಿ ಕಾಣ್ತದೆ. ಭಾರತದ ಸಣ್ಣ ಕೈಗಾರಿಕೆಗಳು, MSMEಗಳು, ಜವಳಿ, ಎಲೆಕ್ಟ್ರಾನಿಕ್, ಔಷಧ ಮತ್ತೆ ಕೃಷಿ ಆಧಾರಿತ ಕೈಗಾರಿಕೆಗಳು ಅಮೆರಿಕದ ಕಂಪನಿಗಳಿಂದ ನೇರವಾಗಿ ತೀವ್ರ ಸ್ಪರ್ಧೆಯನ್ನ ಎದುರಿಸಬೇಕಾಗತ್ತೆ. ಇದು ನಮ್ಮ ದೇಶದ ಲಕ್ಷಾಂತರ ಸಣ್ಣ ವ್ಯಾಪಾರಿಗಳಿಗೆ ಮತ್ತೆ ಕೋಟಿಗಟ್ಟಲೆ ರೈತರಿಗೆ ತೀವ್ರ ನಷ್ಟವನ್ನುಂಟು ಮಾಡುತ್ತೆ. ಇದು ನಮ್ಮ ಆತ್ಮನಿರ್ಭರತೆಗೆ ಕೊಡಲಿ ಪೆಟ್ಟಿನಂತಿದೆ. GTRI ಇಂಡೋನೇಷಿಯಾದ ಉದಾಹರಣೆಯನ್ನ ಏಕೆ ನೀಡಿತು ಎಂದ್ರೆ, ಇದಕ್ಕೆ ಒಂದು ಬಲವಾದ ಕಾರಣ ಇದೆ. ಇಂಡೋನೇಷಿಯಾವು ಇತ್ತೀಚೆಗೆ ಅಮೆರಿಕದೊಂದಿಗೆ ಪ್ರಮುಖ ಖನಿಜ ಒಪ್ಪಂದಕ್ಕೆ ಸಹಿ ಮಾಡಿತ್ತು. ಈ ಒಪ್ಪಂದದಡಿ ಇಂಡೋನೇಷಿಯಾದ ನಿಕಲ್, ಕೋಬಾಲ್ಟ್ ನಂತಹ ದುಬಾರಿ ಖನಿಜಗಳಿಗೆ ಅಮೆರಿಕಕ್ಕೆ ಸುಲಭವಾಗಿ ಪ್ರವೇಶ ದೊರೆಯಿತು. ಆದ್ರೆ ಬದಲಿಗೆ ಇಂಡೋನೇಷಿಯಾಕ್ಕೆ ತಂತ್ರಜ್ಞಾನ ವರ್ಗಾವಣೆಯಾಗ್ಲಿ ಅಥವಾ ದೀರ್ಘಕಾಲಿಕ ಪ್ರಯೋಜನಗಳಾಗ್ಲಿ ಏನೂ ದೊರೆಯಲಿಲ್ಲ. ಇದೇ ರೀತಿಯಾಗಿ ಭಾರತವನ್ನ ಏಕಪಕ್ಷೀಯ ಒಪ್ಪಂದಕ್ಕೆ ಎಳೆಯಲು ಅಮೆರಿಕವು ಪ್ರಯತ್ನಿಸುತ್ತಿದೆ ಎಂದು GTRI ತಿಳಿಸಿದೆ. ಇದರಿಂದ ನಿಜವಾದ ಲಾಭವು ಕೇವಲ ಅಮೆರಿಕಕ್ಕೆ ಮಾತ್ರವೇ ಇರ್ತದೆ. ಮತ್ತೆ ಭಾರತದ ಡೇಟಾ, ಇ-ಕಾಮರ್ಸ್ ಹಾಗೂ ಕೈಗಾರಿಕಾ ನೀತಿಗಳು ಅಮೆರಿಕದ ಇಷ್ಟದಂತೆ ನಡೆಯುತ್ತವೆ. ಆದ್ದರಿಂದ ಇಂಡೋನೇಷಿಯಾ ಅಮೆರಿಕದ ಕಾರ್ಯತಂತ್ರಕ್ಕೆ ಬಲಿಯಾದಂತೆ ಭಾರತವು ಅದೇ ಜಾಲಕ್ಕೆ ಸಿಕ್ಕಿಕೊಳ್ಳಬಾರದೆಂದು GTRI ಸೂಚಿಸಿದೆ. 2022 ಏಪ್ರಿಲ್ ಅಲ್ಲಿ ಅಮೆರಿಕವು ಇಂಡೋನೇಷಿಯಾವನ್ನ 40% ಸುಂಕದಿಂದ ಬೆದರಿಸಿತು. ಈ ಬೆದರಿಕೆಗೆ ಮಣಿದು ಇಂಡೋನೇಷಿಯಾವು 19% ಸುಂಕದೊಂದಿಗೆ ಅಂತಿಮ ಒಪ್ಪಂದ ಮಾಡಿಕೊಂಡಿತು. ಈ ಒಪ್ಪಂದದ ಭಾಗವಾಗಿ ಇಂಡೋನೇಷಿಯಾವು ಅಮೆರಿಕದ ತಂತ್ರಜ್ಞಾನದ ಮೇಲಿನ ಕಂಟೆಂಟ್ ಸ್ವಾತಂತ್ರ್ಯವನ್ನ ನೀಡಬೇಕಾಯಿತು. ಇಷ್ಟೇ ಅಲ್ಲದೆ ನಿಕಲ್, ತಾಮ್ರ, ಪಾಮ್ ಆಯಿಲ್, ಕಾಫಿ, ರಬ್ಬರ್ ನಂತಹ ವಸ್ತುಗಳನ್ನ ಅಮೆರಿಕಕ್ಕೆ ವಿಶೇಷವಾಗಿ ಒದಗಿಸಿತು. ವಿಶೇಷವಾಗಿ ಇಂಡೋನೇಷಿಯಾದ ಅತಿ ದೊಡ್ಡ ನಿಕಲ್ ಸಂಸ್ಕರಣಾ ಕೇಂದ್ರವಾದ ಮೊರಾವಾಲಿ ಇಂಡಸ್ಟ್ರಿಯಲ್ ಪಾರ್ಕ್ಗೆ ಅಮೆರಿಕಕ್ಕೆ ಪ್ರವೇಶ ದೊರೆಯಿತು. ಅಲ್ಲಿ 16 ಲಕ್ಷ ಟನ್ಗಳ ನಿಕಲ್ ಉತ್ಪಾದನೆಯಾಗುತ್ತೆ ಮತ್ತೆ ಲಕ್ಷಾಂತರ ಕಾರ್ಮಿಕರು ಕೆಲಸ ಮಾಡ್ತಾರೆ. ಈ ಒಪ್ಪಂದದ ಒಂದು ಪ್ರಮುಖ ಷರತ್ತು ಏನೆಂದ್ರೆ, ಇಂಡೋನೇಷಿಯಾವು ಅಮೆರಿಕದ ರಫ್ತುಗಳ ಮೇಲಿನ 99% ಸುಂಕವನ್ನ ಸಂಪೂರ್ಣವಾಗಿ ತೆಗೆದು ಹಾಕ್ತದೆ. ಇದರಿಂದ ಅಮೆರಿಕದ ಕೈಗಾರಿಕಾ, ತಾಂತ್ರಿಕ ಮತ್ತೆ ಕೃಷಿ ಉತ್ಪನ್ನಗಳಿಗೆ ಇಂಡೋನೇಷಿಯಾ ಮಾರುಕಟ್ಟೆಯಲ್ಲಿ ಸಂಪೂರ್ಣ ಪ್ರವೇಶ ಲಭಿಸುತ್ತೆ. ಬದಲಿಗೆ ಅಮೆರಿಕವು ಇಂಡೋನೇಷಿಯಾದ ರಫ್ತುಗಳ ಮೇಲೆ 19% ಸುಂಕವನ್ನ ವಿಧಿಸುತ್ತದೆ. ಜೊತೆಗೆ ಇಂಡೋನೇಷಿಯಾದ ರಫ್ತುಗಳ ಮೇಲೆ ಅಮೆರಿಕದ MFN ಅಂದ್ರೆ ಮೋಸ್ಟ್ ಫೇವರ್ಡ್ ನೇಷನ್ ಸುಂಕಗಳು ಕೂಡ ಮುಂದುವರಿಯುತ್ತವೆ. ಅಮೆರಿಕಕ್ಕೆ ಭಾರತದ ಮೇಲೆ ಇಷ್ಟೊಂದು ಒತ್ತಡ ಏಕೆ ಎಂದ್ರೆ, ಭಾರತವು ಅಮೆರಿಕದೊಂದಿಗಿನ ವಾಣಿಜ್ಯದಲ್ಲಿ ಗಣನೀಯ ಲಾಭ ಪಡೆಯುತ್ತಿದೆ. ವಾಣಿಜ್ಯ ಸಚಿವಾಲಯದ ಅಂಕಿ ಅಂಶಗಳ ಪ್ರಕಾರ 2024-25 ಆರ್ಥಿಕ ವರ್ಷದಲ್ಲಿ ಅಮೆರಿಕದೊಂದಿಗಿನ ನಮ್ಮ ಒಟ್ಟು ದ್ವಿಪಕ್ಷೀಯ ವಾಣಿಜ್ಯವು $131.84 ಬಿಲಿಯನ್ ಗಳಾಗಿದೆ. ಇದರಲ್ಲಿ ಭಾರತದಿಂದ ಅಮೆರಿಕಕ್ಕೆ ರಫ್ತಾದ ಸರಕುಗಳು $86.1 ಬಿಲಿಯನ್. ಇದು 2023-24 ಆರ್ಥಿಕ ವರ್ಷಕ್ಕಿಂತ 11.6% ಹೆಚ್ಚು. ಅಮೆರಿಕದಿಂದ ಭಾರತಕ್ಕೆ ಆಮದಾದ ಸರಕುಗಳು $45 ಬಿಲಿಯನ್.
ಇದು 2023-24 ಆರ್ಥಿಕ ವರ್ಷಕ್ಕಿಂತ 7.44% ಹೆಚ್ಚು. ಈ ಅಂಕಿ ಅಂಶಗಳನ್ನ ಗಮನಿಸಿದ್ರೆ 2024 ಆರ್ಥಿಕ ವರ್ಷದಲ್ಲಿ ಭಾರತಕ್ಕೆ ಅಮೆರಿಕದಿಂದ $41 ಬಿಲಿಯನ್ ಭಾರಿ ವಾಣಿಜ್ಯ ಉಳಿತಾಯವಾಗಿದೆ. ಆದ್ದರಿಂದ ಭಾರತವು ಅಮೆರಿಕ ಮಾರುಕಟ್ಟೆಯಿಂದ ಇಷ್ಟೊಂದು ಲಾಭವನ್ನ ಹೇಗೆ ಪಡೆಯುತ್ತಿದೆ ಎಂದು ಅಮೆರಿಕಕ್ಕೆ ಪದೇ ಪದೇ ಆತಂಕವಾಗ್ತಿದೆ. ಟೈಮ್ಸ್ ಆಫ್ ಇಂಡಿಯಾ ವರದಿಯ ಪ್ರಕಾರ ಪಾವತಿಗಳು, ತಂತ್ರಜ್ಞಾನ, ವರ್ಗಾವಣೆ ಹಾಗೂ ಸಹಕಾರ ನಿಬಂಧನೆಗಳು ಮತ್ತೆ ಕೃಷಿ ಕ್ಷೇತ್ರದಂತಹ ಪ್ರಮುಖ ವಿಷಯಗಳಲ್ಲಿ ಅಮೆರಿಕವು ಭಾರತದ ಮೇಲೆ ತೀವ್ರ ಒತ್ತಡವನ್ನ ತರುತ್ತಿದೆ. ಇವೆಲ್ಲವೂ ಭಾರತದ ಆತ್ಮನಿರ್ಭರತೆಯನ್ನ ದುರ್ಬಲಗೊಳಿಸಬಹುದಾದ ಅಂಶಗಳಾಗಿವೆ. ಈ ಪರಿಸ್ಥಿತಿಯಲ್ಲಿ GTRI ಭಾರತಕ್ಕೆ ಆಶ್ಚರ್ಯಕರವಾಗಿ ಅಂತಹ ಒಪ್ಪಂದಕ್ಕೆ ಒಪ್ಪಿಕೊಳ್ಳಬಾರದೆಂದು ಮತ್ತೆ ತಿರಸ್ಕರಿಸಬೇಕೆಂದು ಸಲಹೆ ನೀಡಿದೆ. ಇದಷ್ಟೇ ಅಲ್ಲದೆ ಭಾರತದ ಭಾವನೆಗಳನ್ನ ಗಾಯಗೊಳಿಸುವ ಇನ್ನೊಂದು ಪ್ರಮುಖ ವಿಷಯ ಬೆಳಕಿಗೆ ಬಂದಿದೆ. ಅಮೆರಿಕವು ಮಾಂಸಾಹಾರಿ ಹಸುವಿನ ಹಾಲನ್ನ ಭಾರತಕ್ಕೆ ರಫ್ತು ಮಾಡಲು ಪ್ರಯತ್ನಿಸುತ್ತಿದೆ. ಮತ್ತೆ ಇದಕ್ಕೆ ವಿನಾಯಿತಿಯನ್ನು ಕೇಳ್ತಿದೆ. ಅಂದ್ರೆ ದನಕ್ಕೆ ಹಂದಿ ರಕ್ತ, ಕೋಳಿ ತ್ಯಾಜ್ಯ ಅಥವಾ ಇತರ ಮಾಂಸಾಹಾರಿ ಆಹಾರವನ್ನ ತಿನ್ನಿಸಿದ ಹಸುವಿನ ಹಾಲನ್ನ ಭಾರತದಲ್ಲಿ ಮಾರಾಟ ಮಾಡಲು ಅನುಮತಿ ಕೇಳ್ತಿದೆ. ಆದ್ರೆ ಭಾರತವು ತನ್ನ ಐತಿಹಾಸಿಕ ಸಂಸ್ಕೃತಿಯನ್ನ ಕಾಪಾಡಿಕೊಳ್ಳುವ ನಿರ್ಧಾರವನ್ನ ತೆಗೆದುಕೊಂಡಿದೆ. ಅಂತಹ ಹಾಲನ್ನ ಭಾರತದಲ್ಲಿ ಸಂಪೂರ್ಣವಾಗಿ ಅನುಮತಿಸದಿರುವುದಾಗಿ ಸ್ಪಷ್ಟಪಡಿಸಿದೆ. ಒಂದು ವೇಳೆ ಹಸುವಿಗೆ ಹಂದಿ ರಕ್ತ, ಕೋಳಿ ತ್ಯಾಜ್ಯ ಅಥವಾ ಇತರ ಮಾಂಸಾಹಾರಿ ಆಹಾರವನ್ನ ತಿನ್ನಿಸಿದ್ರೆ ಆ ಹಾಲು ಭಾರತದಲ್ಲಿ ಸ್ವೀಕಾರಾರ್ಹವಲ್ಲ ಎಂದು ಭಾರತವು ತಿಳಿಸಿದೆ. ಈ ಕಠಿಣ ನಿರ್ಧಾರವನ್ನ ಭಾರತದ ಸಂಸ್ಕೃತಿ ಮತ್ತೆ ಧಾರ್ಮಿಕ ಭಾವನೆಗಳನ್ನ ಗಮನದಲ್ಲಿಟ್ಕೊಂಡು ತೆಗೆದುಕೊಳ್ಳಲಾಗಿದೆ. ಆದ್ದರಿಂದ ಇದನ್ನ ನಾನ್ ವೆಜ್ ಮಿಲ್ಕ್ ಎಂದು ಕರೆಯಲಾಗಿದೆ. ಅಮೆರಿಕವು ಇದನ್ನ ಅನ್ಯಾಯದ ಅಂಶ ಎಂದು ಭಾವಿಸುತ್ತಿದೆ. ಆದ್ರೆ ಭಾರತದ ರೈತರನ್ನ ಮತ್ತೆ ದೇಶದ ಆತ್ಮವನ್ನ ರಕ್ಷಿಸಿಕೊಳ್ಳಲು ಈ ನಿರ್ಧಾರವು ಅತ್ಯಂತ ಅಗತ್ಯವೆಂದು ಭಾರತವು ದೃಢವಾಗಿ ನಿಂತಿದೆ. ಈಗ ಈ ಪರಿಸ್ಥಿತಿಯಲ್ಲಿ GTRI ಎಚ್ಚರಿಕೆಯ ನಂತರ ಭಾರತವು ಯಾವ ಕ್ರಮಗಳನ್ನ ತೆಗೆದುಕೊಳ್ಳಬೇಕು? GTRI ಭಾರತ ಸರ್ಕಾರವು ಸಮಯವನ್ನ ತೆಗೆದುಕೊಂಡು ಎಲ್ಲಾ ವಿಷಯಗಳನ್ನ ಮತ್ತೆ ಎಲ್ಲಾ ಪಕ್ಷಗಳನ್ನ ಸಂಪೂರ್ಣವಾಗಿ ಪರಿಶೀಲಿಸಬೇಕೆಂದು ಸ್ಪಷ್ಟವಾಗಿ ತಿಳಿಸಿದೆ. ಭಾರತವು ಕೂಡ ನಿಧಾನವಾಗಿ ಆ ದಿಕ್ಕಿನಲ್ಲೇ ಮುಂದುವರಿಯುತ್ತಿರುವಂತೆ ಕಾಣ್ತಿದೆ. CRISI ಸಂಸ್ಥೆಯು ಎಚ್ಚರಿಸಿದಂತೆ ಈ ಒಪ್ಪಂದದ ನಂತರ ಭಾರತದ ಸರಕುಗಳ ವಾಣಿಜ್ಯ ಉಳಿತಾಯವು ಗಣನೀಯವಾಗಿ ಕಡಿಮೆಯಾಗಬಹುದು. ಇಷ್ಟೇ ಅಲ್ಲದೆ ಏಷ್ಯಾ ಡೆವಲಪ್ಮೆಂಟ್ ಬ್ಯಾಂಕ್ ಸುಂಕಗಳ ಹೊಡೆತದಿಂದಾಗಿ ಭಾರತದ GDP ವೃದ್ಧಿಯ ಅಂದಾಜನ್ನ 6.7% ಇಂದ 6.5% ಇಳಿಸಿದೆ. ಜೂನ್ ನಲ್ಲಿ ರಫ್ತುಗಳಲ್ಲಿ ಏರಿಕೆ ಕಂಡು ಬಂದಿದೆ. ಆದ್ರೆ ಸುಂಕಗಳು ಹೆಚ್ಚಾದ್ರೆ ಈ ಧನಾತ್ಮಕ ಪ್ರವೃತ್ತಿಯು ದುರ್ಬಲಗೊಳ್ಳಬಹುದು. ಪ್ರಸ್ತುತ ಭಾರತದ ಆರ್ಥಿಕ ವ್ಯವಸ್ಥೆಯು ಕೆಲವು ನಷ್ಟವನ್ನ ಭರಿಸಬಲ್ಲದು. ಆದ್ರೆ ಅಮೆರಿಕವು ಭಾರತದ ಭಾವನೆಗಳೊಂದಿಗೆ ಆಟವಾಡಲು ಯತ್ನಿಸಿದ್ರೆ ಅದನ್ನ ಭಾರತವು ಒಪ್ಪಿಕೊಳ್ಳಬಾರದು. ಹಾಗಾದ್ರೆ ಫ್ರೆಂಡ್ಸ್, ನೀವೇನ್ ಹೇಳ್ತೀರಾ? ಅಮೆರಿಕದ ಕ್ರಮಗಳು ಮತ್ತೆ ಪ್ರವೃತ್ತಿಯ ಬಗ್ಗೆ ಭಾರತವು ಯಾವ ಕ್ರಮಗಳನ್ನ ತೆಗೆದುಕೊಳ್ಬೇಕು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್.